ಪ್ರಾಚೀನ ಭಾರತೀಯ ಗಾಯತ್ರಿ ಮಂತ್ರ ಏನಿದೆ ಇದರ ಪ್ರಾಧಾನ್ಯತೆ ನೀಡಿರುವುದು ಯಾವುದಕ್ಕೆ? ಸರಿ ಉತ್ತರ ಆಪ್ಷನ್ ಬಿ, ಬುದ್ಧಿಗೆ. ಪ್ರಾಣಿಗೂ ಮನುಷ್ಯರಿಗೂ ಪ್ರಮುಖವಾದ ಭೇದ ಏನು? ಪ್ರಾಣಿಗಳಿಗೂ ಮನುಷ್ಯರಿಗೂ ಇರುವಂತಹ ಪ್ರಮುಖವಾದ ಭೇದ ಅಥವಾ ವ್ಯತ್ಯಾಸ ಏನು? ಸರಿ ಉತ್ತರ ಆಪ್ಷನ್ ಎ, ಯೋಚನೆ. ಮಾನವನು ಬುದ್ಧಿಜೀವಿ ಎಂದು ಹೇಳಿದ ಗ್ರೀಕ್ನ ವಿಜ್ಞಾನಿ ಯಾರು, ತತ್ವಜ್ಞಾನಿ ಯಾರು? ಸರಿ ಉತ್ತರ ಆಪ್ಷನ್ ಬಿ, ಅರಿಸ್ಟಾಟಲ್. ಅರಿಸ್ಟಾಟಲ್ ಮಾನವನಿಗೆ ಬುದ್ಧಿಜೀವಿ ಅಂತ ಹೇಳ್ತಾನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯು ಫಲಕಾರಿಯಾಗಬೇಕಾದಲ್ಲಿ ಇದು ಅವಶ್ಯಕವಾಗಿರುತ್ತೆ. ಸರಿ ಉತ್ತರ ಆಪ್ಷನ್ ಸಿ, ಕುಟುಂಬ. ವಿಶ್ವಭಾರತಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ರವೀಂದ್ರನಾಥ ಟಾಗೋರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇವರಿಗೆ ಗುರುದೇವ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಹಳ್ಳಿಯ ಪ್ರಮುಖ ಉದ್ಯೋಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಒಕ್ಕಲುತನ ಅಥವಾ ಕೃಷಿ. ನಮ್ಮ ಭಾರತವು ಪ್ರಮುಖವಾಗಿ ಯಾವ ರೀತಿಯ ರಾಷ್ಟ್ರವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ವ್ಯವಸಾಯ ಪ್ರಧಾನ ರಾಷ್ಟ್ರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಹಾರಾ ಮರುಭೂಮಿಯ ಬಿಡೋಯಿನ್ ಎನ್ನುವಂತಹ ಬುಡಕಟ್ಟು ಜನಾಂಗದಲ್ಲಿ ಇವರ ವೃತ್ತಿಯು ಆಧಾರಿತವಾಗಿ ಹೀಗೆ ಗುರುತಿಸಲ್ಪಟ್ಟಿದ್ದಾರೆ. ಅಂದ್ರೆ ಬಿಡೋಯಿನ್ ಬುಡಕಟ್ಟು ಜನಾಂಗದವರು ಯಾವ ರೀತಿಯ ಮೂಲ ವೃತ್ತಿಯನ್ನು ಅನುಸರಿಸ್ತಾರೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಎ, ಇವರು ಪಶುಪಾಲಕ ಅಲೆಮಾರಿಗಳು ಮತ್ತು ಪಶುಪಾಲನೆ ಇದೆಯಲ್ಲ ಇವರ ಪ್ರಮುಖ ಉದ್ಯೋಗ. ಸಮಾಜದ ಉಗಮಕ್ಕೆ ಕಾರಣವಾದ ಅಂಶ ಯಾವುದು? ಸಮಾಜ ವ್ಯವಸ್ಥೆಯನ್ನು ಉಗಮ ಆಯ್ತಲ್ಲ, ಇದಕ್ಕೆ ಕಾರಣ ಆದ ಅಂಶ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅಂತರ ಅವಲಂಬನೆ ಮತ್ತು ಸಂಘ ಜೀವನ. ಅಂತರ ಅವಲಂಬನೆ ಮತ್ತು ಸಂಘ ಜೀವನ ಸಮಾಜದ ಉಗಮಕ್ಕೆ ಕಾರಣ ಆಯಿತು. ಇವುಗಳಲ್ಲಿ ಯಾವುದು ಸರಿ? ಮನುಷ್ಯನಿಗೆ ಸಂಬಂಧಪಟ್ಟಂತೆ ಯಾವುದು ಸರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಮಾನವ ಸಂಘಜೀವಿ. ಮಾನವ ಗುಂಪಾಗಿ ವಾಸಿಸುವಂತವನು ಆತ ಸಂಘಜೀವಿ. ಆಧುನಿಕ ಸಮಾಜದ ಲಕ್ಷಣಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ನಗರೀಕರಣ, ಆಧುನಿಕ ತಂತ್ರಜ್ಞಾನ. ಇದು ಆಧುನಿಕ ಸಮಾಜದ ಲಕ್ಷಣವಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟಿತರಾಗಿರುವ ಜನ ಸಮುದಾಯವನ್ನ ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅದನ್ನು ಸಮಾಜ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಜ್ಯವನ್ನು ಇತರ ಸಂಸ್ಥೆಗಳಿಂದ ಬೇರ್ಪಡಿಸುವ ಮೂಲಾಂಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಪರಮಾಧಿಕಾರ. ರಾಜ್ಯದ ಇಚ್ಛೆಯನ್ನು ಪ್ರಕಟಿಸುವ ಮತ್ತು ಅನುಷ್ಠಾನಗೊಳಿಸುವ ಯಂತ್ರ ಅಥವಾ ನಿಯೋಗಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಸರ್ಕಾರ. ಇದು ರಾಜ್ಯದ ಇಚ್ಛೆಯನ್ನು ಪ್ರಕಟಿಸುವ ಮತ್ತು ಅನುಷ್ಠಾನಗೊಳಿಸುವಂತಹ ನಿಯೋಗವಾಗಿದೆ. ರಹಸ್ಯ ಭಾಷೆ ಹಾಗೂ ಬರಹಗಳ ಅಧ್ಯಯನಕ್ಕೆ, ಇದರ ವಿಜ್ಞಾನಕ್ಕೆ ಏನಂತ ಕರೀತಾರೆ? ಸರಿ ಉತ್ತರ ಆಪ್ಷನ್ ಎ, ಕ್ರಿಪ್ಟೋಲಜಿ ಅಂತ ಕರೀತಾರೆ. ಕ್ರಿಪ್ಟಾಲಜಿ ಅಂತ ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭೂಮಿಯಿಂದ ಮೇಲೆ ಹೋದಂತೆಲ್ಲ ವಾಯುವಿನ ಒತ್ತಡ ಏನಾಗುತ್ತೆ? ಸರಿ ಉತ್ತರ ಆಪ್ಷನ್ ಬಿ, ಕಡಿಮೆ ಆಗುತ್ತೆ. ಭೂಮಿಯಿಂದ ಮೇಲೆ ಹೋದಾಗೆ ವಾಯುವಿನ ಒತ್ತಡ ಕಡಿಮೆ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿಸ್ಮೋಲಜಿ ಇದು ಏನನ್ನ ಲಭ್ಯಸಿಸುತ್ತದೆ ಅಥವಾ ಅಧ್ಯಯನ ಮಾಡುತ್ತೆ? ಸಿಸ್ಮೋಲಜಿ ಇದು ಭೂಕಂಪನಗಳ ಬಗೆಗಿನ ಅದಕ್ಕೆ ಸಂಬಂಧಿಸಿದ ವಿಚಾರಗಳ ಅಧ್ಯಯನವಾಗಿದೆ. ಇಲ್ಲಿ ಭೂಕಂಪನಗಳನ್ನು ಅಳೆಯೋದು ಸಿಸ್ಮೋಗ್ರಾಫ್. ಯಾವ ಸ್ಕೇಲ್ ಮೂಲಕ ಅಳೆಯುತ್ತೆ ಕೇಳಿದ್ರೆ ರಿಕ್ಟರ್ ಸ್ಕೇಲ್ ಮೂಲಕ ಅಳೆಯುತ್ತೆ. ಮತ್ತು ಸಿಸ್ಮಾಲಜಿ ಅಂದರೆ ಭೂಕಂಪನಗಳ ಬಗೆಗಿನ ಅಧ್ಯಯನ. ಬಾರ್ ಇದು ಯಾವುದರ ಅಳತೆಯ ಮಾನವಾಗಿದೆ? ಸರಿಯಾದ ಉತ್ತರ ಇದು ವಾತಾವರಣದಲ್ಲಿರುವಂತಹ ಒತ್ತಡವನ್ನು ಅಳೆಯುವ ಮಾಪಕ. ಇದು ಮಾಪನ ಬಾರ್. ನಾಟ್ ಎಂಬುದು ಯಾವುದರ ವೇಗವನ್ನು ಅಳೆಯುವುದರ ಮಾನವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಹಡಗುಗಳ ವೇಗ. ಇದನ್ನು ನಾಟ್ ಮೂಲಕ ಅಳೆಯಲಾಗುತ್ತೆ. ಥಿಯಾಲಜಿ ಯಾವ ವಿಷಯವನ್ನು ಕುರಿತು ಅಧ್ಯಯನ ಮಾಡುತ್ತೆ ಅಥವಾ ಅಭ್ಯಸಿಸುತ್ತೆ? ಥಿಯಾಲಜಿ. ಸರಿಯಾದ ಉತ್ತರ ಆಪ್ಷನ್ ಎ, ಇದು ಧರ್ಮಗಳ ಕುರಿತಾದ ಅಧ್ಯಯನವನ್ನು ಮಾಡುತ್ತೆ ಥಿಯಾಲಜಿ. ಹಾಲಿನ ಸಾಂದ್ರತೆಯನ್ನು ಅಳೆಯಲು ಬಳಸುವಂಥ ಉಪಕರಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಲ್ಯಾಕ್ಟೋಮೀಟರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಲ್ಯಾಕ್ಟೋಮೀಟರ್.
ಸೊನ್ನೆಯನ್ನು ಒಂದು ಸಂಖ್ಯೆ ಅಂತ ತೋರಿಸಿ ಅದರ ಗಣಿತ ಪ್ರಕ್ರಿಯೆಯನ್ನು ಪರಿಚಯಿಸಿದ್ದು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಬ್ರಹ್ಮಗುಪ್ತ. ಸೊನ್ನೆಯನ್ನು ಪರಿಚಯಿಸಿದ್ದು ಮತ್ತು ಅದರ ಗಣಿತದ ಪ್ರಕ್ರಿಯೆಯನ್ನು ಪರಿಚಯಿಸಿದ್ದು ಬ್ರಹ್ಮಗುಪ್ತ. ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸ್ತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಜೂನ್ 5, ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅಥವಾ ವಿಶ್ವ ಪರಿಸರ ದಿನ. ಸಂಜೆಯ ನಕ್ಷತ್ರ ಎನ್ನುವಂಥ ಪರ್ಯಾಯ ಪದ ಯಾವ ಗ್ರಹಕ್ಕೆ ಇದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಶುಕ್ರ ಗ್ರಹ. ಸಂಜೆಯ ನಕ್ಷತ್ರ ಅಥವಾ ಬೆಳಗಿನ ಚುಕ್ಕಿ ಈ ರೀತಿ ಕೂಡ ಕರೀತಾರೆ. ಬಂಡೀಪುರ ವನ್ಯಜೀವಿ ಅಭಯಾರಣ್ಯವು ಇರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಾಟಕ. ಗ್ರಹಗಳಲ್ಲಿ ಅತಿ ವೇಗವಾಗಿ ಪರಿಭ್ರಮಿಸುವ ಸೂರ್ಯನನ್ನು ಪರಿಭ್ರಮಿಸುವ ಗ್ರಹ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಗುರುಗ್ರಹ. ತುಂಬ ವೇಗವಾಗಿ ಪರಿಭ್ರಮಿಸುತ್ತದೆ. ಗಾಳಿಯಲ್ಲಿರುವ ಆಮ್ಲಜನಕದ ಪ್ರಮಾಣ ಎಷ್ಟು? ವಾತಾವರಣದಲ್ಲಿರುವಂಥ ಗಾಳಿಯಲ್ಲಿ ಆಮ್ಲಜನಕ ಎಷ್ಟು ಶೇಕಡ ಇರುತ್ತೆ ಅಂತ? ಸರಿಯಾದ ಉತ್ತರ ಆಪ್ಷನ್ ಸಿ, 21.1% ಇರುತ್ತೆ. ಸಲೀಂ ಅಲಿ ಅವರು ಯಾವುದಕ್ಕೆ ಸಂಬಂಧಿಸಿದಂತೆ ಪ್ರಸಿದ್ಧವಾಗಿದ್ದಾರೆ? ಸಲೀಂ ಅಲಿ ಅವರು ಏನು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪಕ್ಷಿಗಳ ಅಧ್ಯಯನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದನ್ನ ಕುಬ್ಜ ಗ್ರಹ ಅಂತೇಳಿ ಕರೀತಾರೆ. ಯಾವುದನ್ನ? ಕುಬ್ಜ ಗ್ರಹ, ಚಿಕ್ಕ ಗ್ರಹ ಅಂತೇಳಿ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಗುರುಗ್ರಹ. ಶುಷ್ಕ ವಾತಾವರಣವನ್ನು ಹೊಂದಿರುವಂತಹ ಗ್ರಹ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಭೂಮಿ. ಉಂಗುರಗಳನ್ನು ಹೊಂದಿರುವ ಗ್ರಹ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಶನಿ ಗ್ರಹ. ಶನಿಗೆ ಉಂಗುರಗಳಿದೆ. ಸೊ ಶನಿ ಗ್ರಹ ಈ ರೀತಿ ಇದೆ ಅಂದ್ರೆ ಅದರ ಸುತ್ತ ಈ ತರ ಉಂಗುರಗಳಿರ್ತವೆ. ಆಕಾಶದಿಂದ ಭೂಮಿಯ ವಾತಾವರಣ ಪ್ರವೇಶಿಸುವ ದ್ರವ್ಯದ ಚೂರುಗಳು ಅವಕ್ಕೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಉಲ್ಕೆಗಳು ಅಂತ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವಂತಹ ಧೂಮಕೇತು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಹ್ಯಾಲಿ ಧೂಮಕೇತು. 1986ರಲ್ಲಿ ಕಾಣಿಸಿಕೊಂಡ ಹ್ಯಾಲಿ ಧೂಮಕೇತು ಪುನಃ ಗೋಚರಿಸುವುದು ಯಾವ ಇಸ್ವಿಗೆ? ಸರಿಯಾದ ಉತ್ತರ ಆಪ್ಷನ್ ಸಿ, 2062ಕ್ಕೆ. ಭಾರತವು ಮಾನವ ಜನಾಂಗದ ತೊಟ್ಟಿಲು ಅಂತ ಹೇಳಿದವರು ಯಾರು? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ, ತುಂಬಾ ಸರಿ ಕೇಳಿದ್ದಾರೆ. ಸರಿಯಾದ ಉತ್ತರ ಭಾರತ ಮಾನವ ಜನಾಂಗದ ತೊಟ್ಟಿಲು ಅಂತ ಕರೆದಿದ್ದು ಕಾರ್ಲ್ ಮಾರ್ಕ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ವಾವಲಂಬನೆ ಮತ್ತು ವೃತ್ತಿ ಗೌರವದ ಸಂದೇಶ ಸಾರಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಮಹಾತ್ಮ ಗಾಂಧೀಜಿ. ಸ್ವಾವಲಂಬನೆ ಮತ್ತು ವೃತ್ತಿ ಗೌರವ. ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು? ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಹಾಕಿ. ಹಾಕಿ ಭಾರತದ ರಾಷ್ಟ್ರೀಯ ಕ್ರೀಡೆ, ನ್ಯಾಷನಲ್ ಗೇಮ್. ಅತಿ ಶೀತ ಪ್ರದೇಶದಲ್ಲಿ ಈ ರೀತಿಯ ಮನೆಗಳು ಕಂಡು ಬರ್ತವೆ. ಸರಿಯಾದ ಉತ್ತರ ಆಪ್ಷನ್ ಎ, ಈಗ್ಲೂಗಳು. ಅತಿ ಶೀತ ಪ್ರದೇಶದಲ್ಲಿ ಈಗ್ಲೂ ರೀತಿಯ ಮನೆಗಳು ಕಂಡು ಬರ್ತವೆ. ಚಂದ್ರನ ಭ್ರಮಣೆಯ ವೇಗ ಎಷ್ಟು? ಚಂದ್ರ ಭೂಮಿಯ ಸುತ್ತಲ್ಲ, ಆತನ ಭ್ರಮಣೆಯ ವೇಗ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ, 16.7 km/h. ಚಂದ್ರನ ದ್ರವ್ಯ ರಾಶಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ, 7.35 × 1022 kg. O3 ಓಜೋನ್ ಇದೊಂದು ಏನಾಗಿದೆ? ಸರಿಯಾದ ಉತ್ತರ ಇದು ಅಣು ಹಾಗೂ ಧಾತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. O3 ಮೀನ್ಸ್ ಆಕ್ಸಿಜನ್ 3 ಅಂತ. ಆಕ್ಸಿಜನ್ನ 3 ಪರಮಾಣುಗಳು ಸೇರಿ ಒಂದು ಅಣುವಾಗಿರುತ್ತೆ ಅಂತ. ಹಸಿರು ಮನೆಗೆ ಕಾರಣವಾದ ಅನಿಲ ಯಾವುದು? ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾದ ಅನಿಲ ಯಾವುದು? ಸರಿ ಉತ್ತರ ಆಪ್ಷನ್ ಎ, CO2. CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ನಿಸರ್ಗದ ಆಯ್ಕೆಯ ಸಿದ್ಧಾಂತ ಮಂಡಿಸಿದ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಚಾರ್ಲ್ಸ್ ಡಾರ್ವಿನ್. ವಿಕಾಸವಾದದ ಸಿದ್ಧಾಂತ ಅಂತ ಕೂಡ ಕರೀತಾರೆ. ಒಂದು ವಿಕಾಸವಾದದ ಸಿದ್ಧಾಂತ. ಸೌರವ್ಯೂಹದಲ್ಲಿ ಅತ್ಯಂತ ಹೊಳೆಯುವ ಗ್ರಹ ಯಾವುದು?
ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ ಗ್ರಹ. ಇದಕ್ಕೆ ಬೆಳಗಿನ ಚುಕ್ಕಿ ಅಂತ ಕೂಡ ಕರೀತಾರೆ. ಉಂಗುರವನ್ನು ಹೊಂದಿರುವಂತಹ ಗ್ರಹಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಶನಿ ಮತ್ತು ಯುರೇನಸ್, ಇವೆರಡೂ ಗ್ರಹಗಳಿಗೆ ಉಂಗುರಗಳಿದೆ. ಅಯೋಡಿನ್, ಅಯೋನಿಯಂ ಕ್ಲೋರೈಡ್ ನಂತರ ಘನವಸ್ತುಗಳು ಉಷ್ಣದಿಂದ ದ್ರವ ಸ್ಥಿತಿಗೆ ಬದಲಾಗದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗ್ತವೆ. ಇಂತಹ ವಸ್ತುಗಳನ್ನ ಈ ರೀತಿ ಕರಿತೀವಿ. ಸರಿಯಾದ ಉತ್ತರ ಆಪ್ಷನ್ ಎ ಉತ್ಪನ್ನನ ವಸ್ತುಗಳು ಅಂತ ಕರಿತೀವಿ. ಉದಾಹರಣೆಗೆ ಕರ್ಪೂರ. ಭೂಮಿಯಲ್ಲಿ ಸಿಗುವ ನೀರು ಎಷ್ಟು ಭಾಗದಷ್ಟು ಸಮುದ್ರ ಮತ್ತು ಸಾಗರದಲ್ಲಿ ಇದೆ? ಸರಿಯಾದ ಉತ್ತರ ಆಪ್ಷನ್ ಸಿ 92.97.2 ನೀರು. ಸಾರ್ಕ್ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು? ಸರಿಯಾದ ಉತ್ತರ ಸಾರ್ಕ್ ಅಸ್ತಿತ್ವಕ್ಕೆ ಬಂದಿದ್ದು 1985ರಲ್ಲಿ. ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ವಿಶ್ವ ಪರಿಸರ ದಿನವನ್ನು ಆಚರಿಸುವುದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಬಿ ಜೂನ್ 5ರಂದು. ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತೀವಿ. ಶಿಕ್ಷಕರು ಸೂಚಿತ ಚಟುವಟಿಕೆಗಳನ್ನು ಕೈಗೊಳ್ಳುವ ಮೊದಲು ಏನ್ ಮಾಡಬೇಕು? ಸರಿಯಾದ ಉತ್ತರ ಆಪ್ಷನ್ ಸಿ ವಾರ್ಷಿಕ ಯೋಜನೆಯನ್ನ ಸಿದ್ಧಪಡಿಸಿಕೊಳ್ಬೇಕು. ಅಕಾಡೆಮಿಕ್ ಪ್ಲಾನ್ ಇರಬೇಕು. ಅಕಾಡೆಮಿಕ್ ಪ್ಲಾನ್ ಇರಬೇಕಾಗತ್ತೆ. ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನವನ್ನು ಬೋಧಿಸುವ ಉದ್ದೇಶ ಏನು? ಪ್ರೈಮರಿ ಕ್ಲಾಸಲ್ಲಿಯೇ ಯಾಕೆ ನಾವು ಪರಿಸರ ಅಧ್ಯಯನವನ್ನು ಬೋಧಿಸಬೇಕು? ಸರಿಯಾದ ಉತ್ತರ ಆಪ್ಷನ್ ಎ ಮಕ್ಕಳನ್ನ ನೈಜ ಜಗತ್ತಿಗೆ ಪರಿಚಯಿಸೋದು, ನೈಜ ಜಗತ್ತಿಗೆ ಪರಿಚಯಿಸುವಂತ ಒಂದು ಉದ್ದೇಶ. 1986ರ ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ ಪರಿಸರ ಶಿಕ್ಷಣ ಅಂದ್ರೆ ಏನು? ಸರಿಯಾದ ಉತ್ತರ ಆಪ್ಷನ್ ಎ ಪರಿಸರ ಸಂರಕ್ಷಣೆಯ ಮೌಲ್ಯವನ್ನ ಬೆಳೆಸುತ್ತಿದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪರಿಸರ ಅಧ್ಯಯನದ ವ್ಯಾಪ್ತಿಯು ಏನಾಗಿದೆ? ಸರಿಯಾದ ಉತ್ತರ ಇದರ ವ್ಯಾಪ್ತಿಯು ಎಲ್ಲವನ್ನು ಒಳಗೊಂಡಿದೆ. ನೋಡಿ, ಶಿಶು ಕೇಂದ್ರಿತವಾಗಿದೆ, ಬೋಧನಾ ಆಧಾರಿತವಾಗಿದೆ, ಅನುಭವ ಆಧಾರಿತವಾಗಿದೆ. ಪರಿಸರ ಅಧ್ಯಯನವನ್ನು ನಿರ್ವಹಿಸಲು ಇರುವ ಉತ್ತಮ ವಿಧಾನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಪರಿಸರದಲ್ಲಿಯೇ ಬೋಧಿಸುವುದು. ಅಂದ್ರೆ ಪರಿಸರದಲ್ಲೇ ಇದ್ದು ಬೋಧನೆ ಮಾಡೋದ್ರ ಮೂಲಕ ಪರಿಸರ ಅಧ್ಯಯನ ಮಾಡಿದ್ರೆ ಹೆಚ್ಚು ಎಫೆಕ್ಟಿವ್ ಆಗುತ್ತೆ ಅಂತ. ಪರಿಸರದಲ್ಲೇ ಇದ್ದು ಬೋಧಿಸೋದು. ಸಸ್ಯದ ಬೆಳವಣಿಗೆಯ ಪರಿಕಲ್ಪನೆಯನ್ನ ಶಿಕ್ಷಕರು ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಬೋಧಿಸಲು ಬೆಸ್ಟ್ ಮೆಥಡ್ ಯಾವುದು? ಅತ್ಯುತ್ತಮವಾದ ವಿಧಾನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಮಕ್ಕಳು ಬೀಜಗಳನ್ನು ಬಿತ್ತಿ ಅವು ಮೊಳಕೆಯೊಡೆದು ಸಸಿಯಾಗುವುದನ್ನು ಅವಲೋಕಿಸುವುದು. ಅಪ್ಲಿಕೇಶನ್ ಲೆವೆಲ್, ಅನ್ವಯಿಕ ಬೋಧನಾ ಪದ್ಧತಿ. ಪರಿಸರ ಅಧ್ಯಯನದ ಬಹು ಆಕರ ಕಲಿಕೆಯ ಮುಖ್ಯ ಆಕರ ಯಾವುದು? ಸರಿ ಉತ್ತರ ಆಪ್ಷನ್ ಸಿ ಆವಾಸ. ಪರಿಸರ ಅಧ್ಯಯನದ ಮುಖ್ಯ ಸಂಯುಕ್ತ ಅಧ್ಯಯನ ಕ್ಷೇತ್ರಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ. ಸಂದರ್ಭೋಚಿತ ಕಲಿಕೆಯು ಬೋಧನೆಯ ಮತ್ತು ಸಂದರ್ಭೋಚಿತ ಕಲಿಕೆಯು ಬೋಧನೆ ಮತ್ತು ಕಲಿಕೆಯು ಏನಾಗಿರುತ್ತೆ? ಯಾವುದನ್ನು ಆಧರಿಸಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ ರಚನಾತ್ಮಕ ಸಿದ್ಧಾಂತವನ್ನು ಆಧರಿಸಿರುತ್ತೆ. ರಚನಾತ್ಮಕ ಸಿದ್ಧಾಂತವನ್ನು ಆಧರಿಸಿರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪರಿಸರ ಸೌಂದರ್ಯವನ್ನ ವರ್ಣಿಸುವ ಮೌಲ್ಯ ಏನಾಗಿದೆ? ಸರಿಯಾದ ಉತ್ತರ ಇದು ಸೌಂದರ್ಯಾತ್ಮಕ ಮೌಲ್ಯವಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪರಿಸರ ಅಧ್ಯಯನವನ್ನು ಉತ್ಕೃಷ್ಟಗೊಳಿಸಲು ಈ ಕೆಳಗಿನ ಯಾವ ಅಂಶಗಳು ಸಹಾಯಕವಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ. ನೋಡಿ, ಪರಿಸರ ಅಧ್ಯಯನ ತುಂಬಾ ಎಫೆಕ್ಟಿವ್ ಆಗಬೇಕಂದ್ರೆ ಇವೆಲ್ಲವೂ ಬೇಕು. ಯಾವುದ್ಯಾವುದು? ಕಲಿಕೋಪಕರಣ ಬೇಕು, ಪ್ರಾಯೋಗಿಕ ಉಪಕರಣ ಬೇಕು ಮತ್ತು ಮೂರ್ತ ರೂಪದ ಉಪಕರಣಗಳು ಕೂಡ ಬೇಕಾಗುತ್ತೆ. ಪರಿಸರ ಅಧ್ಯಯನದ ಕುರಿತು ತ್ರೈಮಾಸಿಕ ಪತ್ರಿಕೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಹಾರ್ನ್ ಬಿಟ್. ಯಾವ ಗ್ರಹವನ್ನು ನೀರಿನಲ್ಲಿ ಹಾಕಿದಾಗ ತೇಲತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಶನಿ ಗ್ರಹ. ಆಧುನಿಕ ತಳಿ ವಿಜ್ಞಾನದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಗ್ರೆಗರ್ ಜೊಹಾನ್ ಮೆಂಡಲ್. ಗ್ರೆಗರ್ ಮೆಂಡಲ್ ಅನ್ನ ಆಧುನಿಕ ತಳಿ ವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಈತ ಬಟಾಣಿ ಸಸ್ಯದ ಮೇಲೆ ಪ್ರಯೋಗ ಮಾಡಿ ತಳಿ ವಿಜ್ಞಾನದ ಬಗ್ಗೆ ವಿವರಣೆಯನ್ನ ನೀಡ್ತಾನೆ. ವಿಕಾಸ ಹಂತದ ಮೊದಲ ಮಾನವ ಯಾರು? ವಿಕಾಸ ಹಂತದ ಮೊದಲ ಮಾನವ ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ
ಆಸ್ಟಿನೋಫಿಟಿನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಬಾಕ್ರಾ ನಂಗಲ್, ಎತ್ತರವಾದ ಅಣೆಕಟ್ಟು. ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು ಕೇಳಿದ್ರೆ ತೆಹ್ರಿ ಅಣೆಕಟ್ಟು. ಅಪ್ಪಿಕೋ ಚಳವಳಿ ಪ್ರಾರಂಭವಾದ ವರ್ಷ ಯಾವುದು? ಅಪ್ಪಿಕೋ ಚಳವಳಿ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಆಯಿತು. ಚಿಪ್ಕೋ ಚಳವಳಿಯ ರೀತಿಯಾದ ಒಂದು ಚಳವಳಿ ಇದು. ಸೊ ಅಪ್ಪಿಕೋ ಚಳವಳಿ ಪ್ರಾರಂಭದ ವರ್ಷ ಯಾವುದು ಕೇಳಿದ್ರೆ ಆಪ್ಷನ್ ಸಿ 1974. ಪಾಂಡುರಂಗ ಹೆಗಡೆ. ಗೀರ್ ಅರಣ್ಯವು ಈ ರಾಜ್ಯದಲ್ಲಿ ಕಂಡುಬರುತ್ತೆ. ಸರಿಯಾದ ಉತ್ತರ ಗೀರ್ ಅರಣ್ಯ ಕಂಡುಬರೋದು ಎಲ್ಲಿ ಕೇಳಿದ್ರೆ ಆಪ್ಷನ್ ಬಿ ಗುಜರಾತ್ನಲ್ಲಿ ಕಂಡುಬರುತ್ತೆ. ಇಲ್ಲಿ ಗುಜರಾತ್ನ ಸಿಂಹಗಳು ಅತ್ಯಂತ ಹೆಚ್ಚು ಕಾಣಸಿಗ್ತವೆ. ಗೀರ್ ಅರಣ್ಯದಲ್ಲಿ ಸಿಂಹಗಳು ಅತ್ಯಂತ ಹೆಚ್ಚು ಕಾಣಿಸ್ತವೆ. ಪ್ರಕೃತಿಯು ಮಾನವನ ಆಸೆಯನ್ನು ಈಡೇರಿಸುತ್ತೆ ವಿನಃ ದುರಾಸೆಯನ್ನಲ್ಲ ಅಂತ ಹೇಳಿದ್ದು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ. ಇತ್ತೀಚೆಗೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಬಗ್ಗೆ ವರದಿ ತಯಾರಿಸಿ ವಿವಾದಕ್ಕೆ ಒಳಗಾದ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಸುರೇಶ್ ಹೆಬ್ಳಿಕರ್. ಪರಿಸರ ಅಧ್ಯಯನದ ಪರಿಣಾಮಕಾರಿ ಕಲಿಕೆ ಇದರಿಂದ ಮಾತ್ರ ಸಾಧ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಪರಿಸರ ಯಾನದಿಂದ, ಅಂದ್ರೆ ಪರಿಸರವನ್ನ ಒಳಹೊಕ್ಕು ನೋಡೋದ್ರಿಂದ ಮಾತ್ರ ಸಾಧ್ಯ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಇದು ಮೈಸೂರು ಜಿಲ್ಲೆಯಲ್ಲಿ ಇರುವಂತದ್ದು. ಹವಾಮಾನ ಅಂದ್ರೆ ಏನು? ಹವಾಮಾನ ಅಂದ್ರೆ ಒಂದು ದಿನದಲ್ಲಾಗುವ ಬದಲಾವಣೆ ಹವಾಮಾನ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಕರ್ನಾಟಕದಲ್ಲಿ ತುಂಬಾ ಮಳೆ ಆಗೋದು ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆ. ಇದೊಂದು ಇಂಧನ ರಹಿತವಾದ ವಾಹನ, ಪರಿಸರದ ಮಿತ್ರ, ಆರೋಗ್ಯವರ್ಧಕ ಕೂಡ ಹೌದು. ಸರಿಯಾದ ಉತ್ತರ ಆಪ್ಷನ್ ಸಿ ಬೈಸಿಕಲ್. ಪ್ರಾಣಿ ಪ್ರಪಂಚದಲ್ಲಿ ಇವುಗಳ ಸಂಖ್ಯೆ ಹೆಚ್ಚು. ಪ್ರಾಣಿ ಪ್ರಪಂಚದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಪ್ರಭೇದ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಕೀಟಗಳು. ಅಪ್ಪಿಕೋ ಚಳವಳಿಯ ಮುಖ್ಯ ಉದ್ದೇಶ ಏನು? ಸರಿಯಾದ ಉತ್ತರ ಅಪ್ಪಿಕೋ ಚಳವಳಿಯ ಮುಖ್ಯ ಉದ್ದೇಶ ಕಾಡನ್ನ ಉಳಿಸಿ ಬೆಳೆಸುವುದು. ಶಾಲೆಯ ಮಹತ್ವ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲೆ ಎಲ್ಲವೂ ಕೂಡ ಹೌದು. ಅಂದ್ರೆ ಪರೀಕ್ಷೆಯನ್ನು ಉತ್ತೀರ್ಣಗೊಳಿಸೋದು, ಉದ್ಯೋಗ ನೀಡೋದು, ಉತ್ತಮ ನಾಗರಿಕ ಪ್ರಜೆಯಾಗಿ ರೂಪಿಸೋದು, ಎಲ್ಲವೂ ಕೂಡ ಹೌದು. ಸೀಮೆ ಎಣ್ಣೆ ಅಪೂರ್ಣವಾಗಿ ದಹನವಾದಾಗ ಬಿಡುಗಡೆಯಾಗುವ ಅಪಾಯಕಾರಿ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬನ್ ಮಾನಾಕ್ಸೈಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪರಿಸರ ಅಧ್ಯಯನದಲ್ಲಿ ಸಿಸಿಇ ಅಳವಡಿಕೆಯಿಂದ ಅನುಕೂಲ ಏನು? ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್, ಇದರ ಅಳವಡಿಕೆಯಿಂದ ಏನು ಅನುಕೂಲ ಆಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ ಕಲಿಕೆಯೊಂದಿಗೆ ಮೌಲ್ಯಮಾಪನ ನಡೆಸಲು ಅನುಕೂಲ ಆಗುತ್ತೆ. ಓಟಗಾರರು ಮತ್ತು ಕ್ರೀಡಾಳುಗಳು ತಮ್ಮ ತೀವ್ರ ಚಟುವಟಿಕೆಯ ನಂತರ ಸ್ವಲ್ಪ ಗ್ಲೂಕೋಸ್ ಅನ್ನು ತಗೊಳ್ತಾರೆ. ಯಾವ ಕಾರಣಕ್ಕೆ? ಸರಿಯಾದ ಉತ್ತರ ಆಪ್ಷನ್ ಸಿ ಶಕ್ತಿ ಪುನಶ್ಚೇತನಗೊಳಿಸಲು. ಶಂಕರಾಚಾರ್ಯರ ಜನ್ಮಸ್ಥಳ ಯಾವುದು? ಸರಿಯಾದ ಉತ್ತರ ಕೇರಳ ರಾಜ್ಯದ ಕಾಲಟಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೇರಳದ ಕಾಲಟಿ. ಕೆಳಗಿನ ಯಾವ ಸ್ಥಳದಲ್ಲಿ ಪಕ್ಷಿಧಾಮ ಇದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡಗದ್ದೆಯಲ್ಲಿ ಪಕ್ಷಿಧಾಮ ಇದೆ. ಮಂಡಗದ್ದೆ ಎಲ್ಲಿರೋದು ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಸಂಗೊಳ್ಳಿ ರಾಯಣ್ಣನಿಗೆ ಗಲ್ಲು ಶಿಕ್ಷೆ ಒಳಗಾದ ದಿನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ 1831 ಜನವರಿ 26. ಕೌಟಿಲ್ಯನು ರಚಿಸಿದ ಕೃತಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಅರ್ಥಶಾಸ್ತ್ರ. ಪರಿಸರ ಅಧ್ಯಯನದ ಕಲಿಕೆಯ ಪ್ರಮುಖ ಕಲಿಕಾ ಫಲಿತಾಂಶಗಳು ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಪ್ಷನ್ ಸಿ ವೈವಿಧ್ಯತೆ, ಸಮಾನತೆ, ನ್ಯಾಯ, ಘನತೆ ಮತ್ತು ಸ್ವಂತ ಯೋಚನೆ ಇಂತಹ ಮಾನವೀಯ ಮೌಲ್ಯಗಳನ್ನು ಬೆಳೆಸೋದು. ಅದರ ಜೊತೆಗೆ ಎಲ್ಲವೂ ಕೂಡ ಹೌದು. ಎ ಬಿ ಸಿ ಡಿ ಮಾತ್ರ ಅಲ್ಲ. ಪರಿಸರದ ಸಮಗ್ರ ಜ್ಞಾನ ಬೆಳೆಸೋದು, ಸ್ವಾಭಾವಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರಗಳ ನಡುವಿನ ಸಂಬಂಧವನ್ನು ಗುರುತಿಸೋದು ಕೂಡ ಹೌದು. ಪರಿಸರ ಎಂಬ ಪದವನ್ನು ಎನ್ವಿರಾನರ್ ಎಂಬ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ. ಯಾವ ಭಾಷೆ ಇದು ಪದ?
ಎನ್ವಿರಾನರ್ ಅನ್ನೋದು ಯಾವ ಭಾಷೆಯ ಪದ? ಸರಿ ಉತ್ತರ ಆಪ್ಷನ್ ಎ ಫ್ರೆಂಚ್ ಭಾಷೆಯ ಪದ. ಸ್ತರೀಕೃತ ಜಗತ್ತುಗಳ ಸರಣಿಗಳಲ್ಲಿ ಒಂದಾದ ಗಣಿತ ಜಗತ್ತು, ಇನ್ನೊಂದು ಭೌತಿಕ ಜಗತ್ತು, ಮತ್ತೊಂದು ಐತಿಹಾಸಿಕ ಮುಂತಾದವುಗಳನ್ನು ನಾವು ಹೊಂದಿಲ್ಲ. ಎಲ್ಲ ಅಧ್ಯಯನಗಳು ಒಂದು ಮಹಾನ್ ಸಾಮಾನ್ಯ ವಿಶ್ವದಲ್ಲಿ ಸಂಬಂಧಗಳ ಹೊರತಾಗಿವೆ ಎಂದು ಪ್ರಸಿದ್ಧ ಶಿಕ್ಷಣ ತತ್ವಜ್ಞಾನಿ ಯಾರು ತೋರಿಸ್ಕೊಟ್ಟಿದ್ದಾರೆ? ಸರಿ ಉತ್ತರ ಆಪ್ಷನ್ ಬಿ ಜಾನ್ ಡ್ಯೂಯಿ. ಸಮಗ್ರ ಶಿಕ್ಷಣವು ಒಂದು ಮಗುವಿನ ಡ್ಯಾಶ್ ಬೆಳವಣಿಗೆಯೆಡೆಗೆ ಗುರಿ ಇಟ್ಟಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ವಾಂಗೀಣ ಬೆಳವಣಿಗೆ, ಪರಿಪೂರ್ಣ ಬೆಳವಣಿಗೆಗೆ ಗುರಿ ಇಟ್ಟಿದೆ. ಕ್ಷಿಪಣಿ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಸರಿ ಉತ್ತರ ಆಪ್ಷನ್ ಸಿ APJ ಅಬ್ದುಲ್ ಕಲಾಂ. ಇವರ ಕೃತಿ ವಿಂಗ್ಸ್ ಆಫ್ ಫೈರ್, ಅಗ್ನಿಯ ರೆಕ್ಕೆಗಳು ಅಂತೇಳಿ ಕನ್ನಡದಲ್ಲಿದೆ. ಅಗ್ನಿಯ ರೆಕ್ಕೆಗಳು ಅಥವಾ ವಿಂಗ್ಸ್ ಆಫ್ ಫೈರ್ ಪ್ರಮುಖವಾದ ಕೃತಿ. ವಿಷಯ ಸೂಚಿ, ಮುಖ್ಯ ಸೂಚಿ ಮತ್ತು ಸಾರಾಂಶಗಳಿರುವ ಭಾರತದಲ್ಲಿನ ಪರಿಸರೀಯ ತುಣುಕುಗಳನ್ನು ಸಂಗ್ರಹಿಸುವ ಮಾಸಿಕ ನಿಯತಕಾಲಿಕೆ ಯಾವುದು? ಸರಿ ಉತ್ತರ ಆಪ್ಷನ್ ಸಿ ಗ್ರೀನ್ ಫೈಲ್. ಪರಿಸರ ಅಧ್ಯಯನವು ಶಿಕ್ಷಕರಿಂದ ಬೋಧಿಸುವುದರ ಬದಲಾಗಿ ಡ್ಯಾಶ್ ಅನುಭವದ ಮೇಲೆ ಕೇಂದ್ರೀಕೃತವಾಗಿದೆ. ಸರಿ ಉತ್ತರ ಆಪ್ಷನ್ ಎ ಮಕ್ಕಳ ಅನುಭವದ ಮೇಲೆ ಕೇಂದ್ರೀಕೃತ ಆಗಿರುವಂಥದ್ದು ಪರಿಸರ ಅಧ್ಯಯನ. ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಗುರುಗ್ರಹ. ನೆರಳು ಉಂಟಾಗಲು ಬೆಳಕಿನ ಈ ಕೆಳಗಿನ ಲಕ್ಷಣ ಕಾರಣವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸರಳ ರೇಖಾಗತ ಚಲನೆ. ಸಂಪೂರ್ಣ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಮಾತ್ರ ಗೋಚರಿಸುವ ಸೌರ ವಾತಾವರಣದ ವಲಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಕರೋನಾ. ಚಂದ್ರಗ್ರಹಣದ ಅವಧಿಯು ಸೂರ್ಯಗ್ರಹಣಕ್ಕೆ ಹೋಲಿಸಿದ್ರೆ ಯಾವ ರೀತಿ ಇರುತ್ತೆ? ಸರಿಯಾದ ಉತ್ತರ ಚಂದ್ರಗ್ರಹಣದ ಅವಧಿಯು ಸೂರ್ಯಗ್ರಹಣಕ್ಕಿಂತಲೂ ಹೆಚ್ಚು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಚಂದ್ರಗ್ರಹಣದ ಸಂದರ್ಭದಲ್ಲಿ ಕಾಣಿಸುವ ಕೆಂಪು ಬಣ್ಣಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿಯ ವಾತಾವರಣದಲ್ಲಿನ ಧೂಳು. ಸೂರ್ಯಗ್ರಹಣದ ಸಂದರ್ಭದಲ್ಲಿ ಭೂಮಿ, ಸೂರ್ಯ, ಚಂದ್ರರ ಸರಿಯಾದ ಜೋಡಣಾ ಕ್ರಮ ಯಾವ ರೀತಿ ಇರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯ ಇರ್ತಾನೆ, ಸೂರ್ಯನ ಮಧ್ಯ ಚಂದ್ರ ಬಂದು ಭೂಮಿಗೆ ಅಡ್ಡಲಾಗಿ ಇರ್ತಾನೆ, ಆಗ ಸೂರ್ಯಗ್ರಹಣ ಉಂಟಾಗುತ್ತೆ. ಇಲ್ಲಿ ಸೂರ್ಯ ಇದ್ರೆ, ಇಲ್ಲಿ ಭೂಮಿ ಇದ್ರೆ, ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬರುವಂಥದ್ದು, ಇದಕ್ಕೆ ಏನಂತೀವಿ? ಸೂರ್ಯಗ್ರಹಣ ಅಂತೀವಿ. ಸೊ ಚಂದ್ರಗ್ರಹಣದ ಸಂದರ್ಭದಲ್ಲಿ ಹಾಗಾದ್ರೆ ಭೂಮಿ, ಸೂರ್ಯ, ಚಂದ್ರರ ಸರಿಯಾದ ಜೋಡಣಾ ಕ್ರಮ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಭೂಮಿ, ಸೂರ್ಯ, ಚಂದ್ರ ಇರುತ್ತೆ. ಭೂಮಿ ಮತ್ತು ಚಂದ್ರ ನಡುವೆ ಸೂರ್ಯ ಬರುವಂಥದ್ದು ರಾತ್ರಿ ಹೊತ್ತಿನಲ್ಲಿ, ಆಗ ಏನಾಗುತ್ತೆ? ಚಂದ್ರಗ್ರಹಣ ಉಂಟಾಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೌರವ್ಯೂಹದಲ್ಲಿ ಕ್ಷುದ್ರ ಗ್ರಹಗಳು ಈ ಎರಡು ಗ್ರಹಗಳ ಕಕ್ಷೆಗಳ ಮಧ್ಯದಲ್ಲಿ ಕಂಡು ಬರ್ತವೆ. ಸರಿ ಉತ್ತರ ಆಪ್ಷನ್ ಬಿ ಮಂಗಳ ಮತ್ತು ಗುರು. ಹಾನಿಕಾರಕ ಅಥವಾ ಮಾಲಿನ್ಯಕಾರಕ ವಸ್ತುಗಳ ಸಾರಥಿಯು ಆಹಾರ ಸರಪಳಿಯ ಒಂದೊಂದು ಕೊಂಡಿಯಲ್ಲಿ ಮೇಲೆ ಸಾಗುತ್ತಿದ್ದಂತೆ ಕ್ರಮೇಣ ಹೆಚ್ಚಾಗುತ್ತಾ ಹೋಗುವ ಪ್ರಕ್ರಿಯೆಗೆ ಈ ರೀತಿ ಕರೀತಾರೆ. ಸರಿಯಾದ ಉತ್ತರ ಇದಕ್ಕೆ ಜೈವಿಕ ಸಂವರ್ಧನೆ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜೈವಿಕ ಸಂವರ್ಧನೆ. ಜೈವಿಕ ಸಂವರ್ಧನೆ ಇದೆಯಲ್ಲ, ಜೈವಿಕ ಸಂವರ್ಧನೆಯ ಆಹಾರ ಸರಪಳಿಯಲ್ಲಿರುವ ಸಮತೋಲನವನ್ನು ಏನ್ ಮಾಡುತ್ತೆ? ಸರಿ ಉತ್ತರ ಆಪ್ಷನ್ ಬಿ ಇದು ಹಾಳು ಮಾಡುತ್ತೆ. ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮವು ನಮ್ಮ ದೇಶದ ಯಾವ ರಾಜ್ಯದಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳದಲ್ಲಿ. ವಾತಾವರಣವನ್ನು ಹೊಂದಿರುವಂತಹ ಉಪಗ್ರಹ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಟೈಟಾನ್. ಶನಿ ಗ್ರಹದ ಉಪಗ್ರಹ ಇದೆ. ತುಕ್ಕು ಉಂಟಾಗಲು ಕಬ್ಬಿಣದ ಪದಾರ್ಥವನ್ನು ಯಾವ ರೀತಿಯಾಗಿಟ್ಟಾಗ ತುಕ್ಕು ಉಂಟಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ತೇವಾಂಶ ಇರುವಂತಹ ಗಾಳಿಗೆ ತೆರೆದಿಟ್ಟಾಗ ತುಕ್ಕು ಉಂಟಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಜೋನ್ ಇರುವ ವಾಯುಮಂಡಲದ ಪದರದ ಭಾಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಸ್ತರಗೋಲ. ಸ್ತರಗೋಲದಲ್ಲಿ ಓಜೋನ್ ಕಂಡುಬರುತ್ತೆ. ಸೋಸುವ ಕಾಗದದ ಮೇಲೆ ಉಳಿಯುವ ವಸ್ತುವಿಗೆ ಏನಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ
ಶೇಷ ವಸ್ತು ಏನಂತ ಕರೀತಾರೆ? ಶೇಷ ವಸ್ತು. ಭೂಮಿಯ ಮೇಲಿರುವ ಗಾಳಿ ಒತ್ತಡದ ಪ್ರಮಾಣವನ್ನು ಮೊದಲು ನಿರ್ಧರಿಸಿದ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಟಾರಿಸೆಲ್ಲಿ. ಜೂನ್ 21 ಯಾವ ದಿನಾಚರಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವ ಯೋಗ ದಿನ. ಇದು ಸುದೀರ್ಘ ಹಗಲನ್ನು ಹೊಂದಿರುವಂಥ ದಿನ. ವರ್ಷದ ಸುದೀರ್ಘ ಹಗಲು ಇರುವಂಥ ದಿನ ಜೂನ್ 21. ಎತ್ತರದ ಕಟ್ಟಡಗಳು ಹಾಗೂ ವಾಸ್ತುಶಿಲ್ಪಗಳ ಬಳಿ ದೊಡ್ಡ ಲೋಹದ ಸರಳನ್ನು ಕಟ್ಟಡಕ್ಕಿಂತ ಎತ್ತರದಲ್ಲಿ ಭೂಮಿಯ ತನಕ ಬರುವಂತೆ ನೆಡಲು ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ ಮಿಂಚು ಮತ್ತು ಸಿಡಿಲ್ನಿಂದ ರಕ್ಷಿಸಲು. ಶಿಕ್ಷಕರು ತಮ್ಮ ಸೇವಾ ಅವಧಿಯಲ್ಲಿ ದಿನನಿತ್ಯ ತರಗತಿ ಕಲಿಕೆಯನ್ನು ಪರಿಣಾಮಕಾರಿಯಾಗಿಸಲು ನಿರ್ವಹಿಸುವ ದಾಖಲೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಚಿಂತನಶೀಲ ಜರ್ನಲ್. ಚಿಂತನಶೀಲ ಜರ್ನಲ್. ಭಾರತದ ಯಾವ ರಾಷ್ಟ್ರೀಯ ಉದ್ಯಾನವನದ ಒಂದು ಸರೋವರದ ಮಧ್ಯಭಾಗದಲ್ಲಿದೆ? ಸರಿ ಉತ್ತರ ಆಪ್ಷನ್ ಬಿ ಮಧುಪುರ ನ್ಯಾಷನಲ್ ಪಾರ್ಕ್. ರುಡ್ಯಾರ್ಡ್ ಕಿಪ್ಲಿಂಗ್ನ ಕಾಡಿನ ಕಥೆಗಳಲ್ಲಿ ಸ್ಥಳ ಇರುವಂಥ ಸ್ಥಳ ಯಾವುದು? ಸರಿ ಉತ್ತರ ಆಪ್ಷನ್ ಎ ಕೆನಡಾ. ಕೆನಡಾದ ಕಾಡಿನಲ್ಲಿ ಆತನ ಕಥೆಗಳು ಕಂಡುಬರುತ್ತವೆ. ಯಾವ ದೇಶ 1984ರಿಂದ ನ್ಯೂಕ್ಲಿಯರ್ ಮುಕ್ತ ವಲಯವನ್ನು ಹೊಂದಿದೆ? ಸರಿ ಉತ್ತರ ಆಪ್ಷನ್ ಡಿ ನ್ಯೂಜಿಲೆಂಡ್. ಚಳಿಗಾಲದಲ್ಲಿ ಮಲಗುವ ಕೋಣೆಯಲ್ಲಿ ಇರಿಸಿದ ಉರಿಯುವ ಇದ್ದಲಿನ ಸ್ಟವ್ಗಳು ಆಗಾಗ ಕೋಣೆಯಲ್ಲಿ ವ್ಯಕ್ತಿಗಳನ್ನು ಕೊಲ್ತವೆ, ಹಾಗೆ? ಸರಿಯಾದ ಉತ್ತರ ಆಪ್ಷನ್ ಎ ಇಂಗಾಲದ ಮಾನಾಕ್ಸೈಡ್ ಕಾರಣದಿಂದಾಗಿ. ಭಾರತೀಯ ಮರಗಳಲ್ಲಿ ವೈದ್ಯಕೀಯವಾಗಿ ಅತ್ಯಂತ ಉಪಯುಕ್ತವಾದ ಮರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಬೇವಿನ ಮರ. ಇಲ್ಲಿಯವರೆಗೆ ಯಾವ ಅಣೆಕಟ್ಟೆ ನಿರ್ಮಾಣ ಅತ್ಯಂತ ಅಧಿಕ ಸಂಖ್ಯೆಯ ಜನರನ್ನ ಸ್ಥಾನಪಲ್ಲಟಗೊಳಿಸಿದೆ, ಅಂದ್ರೆ ಮುಳುಗಡೆ ಜಾಸ್ತಿ ಆಗಿರೋಂಥದ್ದು? ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟನ್ ಹೈ ಡ್ಯಾಮ್ ಈಜಿಪ್ಟ್. ಹಿಮನದಿಗಳು ಮತ್ತು ಹಿಮ ಮುಕುಟಗಳಲ್ಲಿ ಬಂಧಿತವಾದ ಭೂಮಿಯ ನೀರಿನ ಶೇಕಡ ಪ್ರಮಾಣ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ ಶೇಕಡ 70ರಷ್ಟಿದೆ. ಹಾಗಾಗಿ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ತುಂಬಾ ಡಿಸ್ಕಸ್ ಆಗ್ತಾ ಇರುತ್ತೆ. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಭೂಮಿಯ ಮೇಲೆ ಉಷ್ಣತೆ ಅತ್ಯಂತ ಹೆಚ್ಚಾಗುವಂಥದ್ದು. ಸೊ ಇದನ್ನ ಯಾಕೆ ವಾರ್ನಿಂಗ್ ಮಾಡ್ತಿರ್ತಾರೆ ಅಂದ್ರೆ, ಗ್ಲೋಬಲ್ ವಾರ್ನಿಂಗ್ ಯಾಕೆ ಮಾಡ್ತಾನೆ ಅಂತ ಕೇಳಿದ್ರೆ, ಗ್ಲೋಬಲ್ ಹೀಟನ್ನು ಇಲ್ಲಿ ಹಿಮ ನದಿಗಳಲ್ಲಿರುವಂತಹ ನೀರು ಏನಾದರೂ ಸಮುದ್ರ ಸೇರಿದ್ರೆ ಭೂಮಿಯೇ ಮುಳುಗಡೆ ಆಗುತ್ತೆ ಅನ್ನೋ ಕಾರಣಕ್ಕೆ. ಸಂಸ್ಕೃತಿಯ ಮಾಲಿನ್ಯದೊಂದಿಗೆ ನಮ್ಮ ನೆರೆಯರು ದೂರದರ್ಶನದ ಧ್ವನಿಯನ್ನು ಗರಿಷ್ಠ ಮಟ್ಟಕ್ಕೆ ತಿರುಗಿಸುವ ಮೂಲಕ ಯಾವ ಮಾಲಿನ್ಯಕ್ಕೆ ಕಾರಣವಾಗಿದ್ದಾರೆ? ಸರಿ ಉತ್ತರ ಆಪ್ಷನ್ ಬಿ ಶಬ್ದ ಮಾಲಿನ್ಯ. ಗೃಹ ಬಳಕೆಯ ಕೊಳಚೆ ನೀರಿನಲ್ಲಿ ಯಾವುದನ್ನು ಚರಂಡಿಗೆ ವಿಸರ್ಜಿಸಬಾರದು? ಸರಿಯಾದ ಉತ್ತರ ಆಪ್ಷನ್ ಸಿ ಎಣ್ಣೆಯುಕ್ತ ಮತ್ತು ಕೊಬ್ಬಿನ ಪದಾರ್ಥಗಳ ಒಂದು ನೀರನ್ನು ಚರಂಡಿಗೆ ವಿಸರ್ಜಿಸಬಾರದು. ಕೆಳಗಿನ ಜೈವಿಕ ಶಿಥಲೀಯ ಪದಾರ್ಥವನ್ನು ಗುರುತಿಸಿ. ಜೈವಿಕವಾಗಿ ಶಿಥಲೀಯ ಪದಾರ್ಥ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಕೊಳೆತ ಆಹಾರ ಪದಾರ್ಥ. ಕೆಳಗಿನವುಗಳಲ್ಲಿ ಜೈವಿಕ ಶಿಥಲೀಯವಲ್ಲದ ವಸ್ತುವನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮಾರ್ಜಕಗಳು. ವರ್ಲ್ಡ್ ಲೈಫ್ ಫಂಡ್ ಫಾರ್ ನೇಚರ್ ತನ್ನ ಶುಭ ಚಿಹ್ನೆಯನ್ನಾಗಿ ಯಾವ ಪ್ರಾಣಿಯನ್ನ ಅಳವಡಿಸಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಪಾಂಡ. ಯಾವ ಬೆಳೆಯಿಂದ ಹಸಿರು ಕ್ರಾಂತಿ ಪ್ರಾರಂಭ ಆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಗೋಧಿ ಕ್ರಾಂತಿ. ಹಾಗಾಗಿ ಇದನ್ನ ಗೋಧಿ ಕ್ರಾಂತಿ ಅಂತಾನೆ ಕರೀತಾರೆ. ಸೊ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ತುಂಬಾ ಸರಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ, ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಕೇಳಿದ್ರೆ ನಾರ್ಮನ್ ಬೋರ್ಲಾಗ್. ಭಾರತದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭ ಆಗಿದ್ದು ಯಾವಾಗ? ಸರಿಯಾದ ಉತ್ತರ 1966ರಲ್ಲಿ. ಪರಿಸರ ಪ್ರಜ್ಞೆಯನ್ನು ಉಂಟು ಮಾಡುವ ಪುಸ್ತಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಸೈಲೆಂಟ್ ಸ್ಪ್ರಿಂಗ್. ತಾಯಿಯ ಎದೆಹಾಲಿನಲ್ಲಿ ಕಾಣಿಸಿಕೊಂಡಿರುವ ರಾಸಾಯನಿಕ ವಸ್ತು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ DDT.
ಘನತ್ಯಾಜ್ಯ ಸಾಲಿಡ್ ವೇಸ್ಟ್ ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ಗುಜರಿಗೆ ಹಾಕಿದ ಉಪಕರಣಗಳು ಮತ್ತು ವಾಹನಗಳು. ಕ್ರೋಮಿಯಂ ಬಳಸಿದ ವಸ್ತುಗಳು ಉಪಯೋಗ ಬಹಳ ಒಳ್ಳೆಯ ಯೋಚನೆ ಅಲ್ಲ, ಯಾಕೆ? ಸರಿಯಾದ ಉತ್ತರ, ಇದು ಕ್ಯಾನ್ಸರ್ ತರುವಂತಹ ಗುಣವನ್ನು ಹೊಂದಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಮೂಳೆಯಲ್ಲಿ ಸೇರಿಕೊಂಡು ಬಿಳಿ ರಕ್ತ ಕಣಗಳ ಉತ್ಪತ್ತಿಯನ್ನು ತಡೆಯುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ಲುಟೋನಿಯಂ 239. ಮಾಲಿನ್ಯ ನಿಯಂತ್ರಣ ಬರೋದಕ್ಕಿಂತ ಮುಂಚೆ ಯುರೋಪಿನ ಯಾವ ನದಿ ಚರಂಡಿ ಆಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಎ, ರೈನ್ ನದಿ. ಹಸಿರುಮನೆ ಪರಿಣಾಮಕ್ಕೆ ಅನೇಕ ಅನಿಲಗಳು ಕಾರಣವಾಗಿವೆ, ಅದರಲ್ಲಿ ಅತ್ಯಂತ ಹೆಚ್ಚಿನ ಕಾಣಿಕೆ ನೀಡುವ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಕಾರ್ಬನ್ ಡೈಆಕ್ಸೈಡ್ CO2. ಗಾಳಿ, ನೀರು, ಮಣ್ಣು ಈ ಮಾಲಿನ್ಯಗಳಲ್ಲಿ ಯಾವುದರಿಂದ ಮಾನವನಿಗೆ ಹೆಚ್ಚಿನ ರೋಗಗಳು ಬರ್ತವೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಜಲಮಾಲಿನ್ಯದಿಂದ. ಪೆಟ್ರೋಲ್ ದಹನದಿಂದ ಹೊರಬರುವ ಲೋಹ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಸೀಸಾ. ಸ್ಟ್ರೇಂಜ್ ಲವ್ ಓಷನ್ ಯಾವುದನ್ನು ಸೂಚಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ನ್ಯೂಕ್ಲಿಯರ್ ಸ್ಫೋಟದಿಂದ ಉಳಿಕ ನಿರ್ಜೀವ ಸಾಗರವನ್ನು ಸೂಚಿಸುತ್ತೆ. ಬೇಸಾಯದಲ್ಲಿ ವ್ಯಾಪಕ DDT ಬಳಕೆ ಪಕ್ಷಿಗಳಿಗೆ ಏನನ್ನು ಉಂಟು ಮಾಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮೊಟ್ಟೆಯ ಪದರು ತೆಳುವಾಗುತ್ತೆ. ಹಸಿರುಮನೆಯ ಪರಿಣಾಮ ಸಹನೀಯ ಮಿತಿಯನ್ನು ದಾಟಿದ್ರೆ ಏನಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲದೂ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಹೆಚ್ಚುತ್ತೆ, ಭೂಮಿಯ ಮೇಲೆ ಉಷ್ಣತೆ ಹೆಚ್ಚಾಗುತ್ತೆ, ಗ್ಲೋಬಲ್ ವಾರ್ಮಿಂಗ್. ಸರಾಸರಿ ಉಷ್ಣತೆ ಹೆಚ್ಚುತ್ತೆ, ಹಿಮ ಮತ್ತು ಕರಗುತ್ತೆ. ಮಾನವ ದೇಹದ ಯಾವ ಭಾಗ ಜೈವಿಕ ವಿಕಿರಣಕ್ಕೆ ಅತ್ಯಂತ ಸುಲಭವಾಗಿ ತುತ್ತಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮೂಳೆ. ಯಾವ ಸಸ್ಯಗಳನ್ನು ವಾತಾವರಣದ ಮಾಲಿನ್ಯ ಪರೀಕ್ಷಕ ಸಾಧನವನ್ನಾಗಿ ಬಳಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಲೈಕಿನ್ಸ್. ರೈತ ಮಿತ್ರ ಅಂತ ಕರೆಯಲ್ಪಡುವ ಅಕಶೇರುಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಎರೆಹುಳು. ಯಾವ ದೇಶ 2010ರವರೆಗೆ ಹಂತ ಹಂತವಾಗಿ ನ್ಯೂಕ್ಲಿಯರ್ ಶಕ್ತಿ ಕೇಂದ್ರಗಳನ್ನು ಮುಚ್ಚಲು ನಿರ್ಧಾರ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ವೀಡನ್. ನ್ಯೂಕ್ಲಿಯರ್ ಮೀಟರ್ ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ಬೈಜಿಕ ವಿಸ್ಫೋಟದ ನಂತರ ತಾಪಮಾನದಲ್ಲಿ ಆಗದ ಕುಸಿತ, ಇದು ನ್ಯೂಕ್ಲಿಯರ್ ಮೀಟರ್. ಎಕೋಲಾಜಿಕಲ್ ವಿಸ್ಡಮ್, ಪರಿಸರ ವಿಮೋಚನೆ ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ಮಾನವನು ಪರಿಸರದ ಒಂದು ಭಾಗ. ಮರಗಳನ್ನು ಅವುಗಳ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಗಳನ್ನಾಗಿ ಅಧ್ಯಯನ ಮಾಡುವ ವಿಭಾಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಅಪಾಕಾಲಜಿ. ನೀರಿನಲ್ಲಿ ಫಾಸ್ಫೇಟ್ ಪ್ರಮಾಣ ಹೆಚ್ಚಾಗುವಿಕೆಯನ್ನು ಈ ರೀತಿ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಯೂಟ್ರೋಫಿಕೇಶನ್. BOD ಹೆಚ್ಚಾದಾಗ ಇದನ್ನ ಸೂಚಿಸುತ್ತೆ. BOD. ಸರಿಯಾದ ಉತ್ತರ BOD ಹೆಚ್ಚಾದಾಗ ನೀರಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚುತ್ತೆ. 1960ರಿಂದ ಈಚೆಗೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣದಲ್ಲಿ ಆದ ಏರಿಕೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ, 14%. ಕೆಳಗಿನವುಗಳಲ್ಲಿ ಯಾವ ಅನಿಲವು ಹಸಿರುಮನೆ ಪರಿಣಾಮಕ್ಕೆ ಕಾರಣ ಆಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, CH4. ಓಜೋನ್ ಪದರವು ಕ್ಷೀಣಿಸಲು ಕಾರಣವಾದ ಅನಿಲಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಕೂಡ. ನೈಟ್ರಸ್ ಆಕ್ಸೈಡ್, ಹೈಡ್ರೋಕಾರ್ಬನ್, ಕಾರ್ಬನ್ ಮೊನಾಕ್ಸೈಡ್. ಮುಂದುವರಿದ ದೇಶಗಳು ವಾತಾವರಣಕ್ಕೆ ಬಿಡುತ್ತಿರುವ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಇದಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ, 75%. ಜಾಗತಿಕ ತಾಪಮಾನದ ಏರಿಕೆಯಿಂದ ಭೂಮಿಯ ಮೇಲೆ ನೀರಿನ ಪ್ರಮಾಣದಲ್ಲಿ ಆದ ಹೆಚ್ಚಳ ಏನು? ಗ್ಲೋಬಲ್ ವಾರ್ಮಿಂಗ್ ಇಂದ ಭೂಮಿಯ ಮೇಲಿನ ನೀರಿನಲ್ಲಾದಂಥ ಪ್ರಮಾಣದ ಹೆಚ್ಚಳ ಎಷ್ಟು ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಬಿ, 10ರಿಂದ 25 ಸೆಂಟಿಮೀಟರ್ಸ್. ಕಾರ್ಬನ್ ಮಾನಾಕ್ಸೈಡ್ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ ಸಿ,
ವಾಹನಗಳ ಇಂಜಿನ್ಗಳ ದಹನ ಕ್ರಿಯೆಯಿಂದ ಉಂಟಾಗುತ್ತೆ ಇದು ಕಾರ್ಬನ್ ಮೊನಾಕ್ಸೈಡ್. ಸಸ್ಯಗಳಿಗೂ ಜೀವ ಇದೆ ಅಂತೇಳಿ ಗುರುತಿಸಿದ ಭಾರತೀಯ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಜಗದೀಶ್ ಚಂದ್ರ ಬೋಸ್. ಸಸ್ಯಗಳ ಬೆಳವಣಿಗೆಯನ್ನು ಗುರುತಿಸುವಂತಹ ಮಾಪಕ ಕ್ರೆಸ್ಕೋಗ್ರಾಫ್. ಮರುಭೂಮಿಗಳ ವಿಸ್ತರಣೆಯನ್ನು ತಡೆಯಲು ಅತ್ಯುತ್ತಮವಾದ ಕ್ರಮ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಕಾಡುಗಳನ್ನು ಬೆಳೆಸೋದು. ಹೈಡ್ರೋಫೈಟ್ ಎಂಬುದು ಒಂದು ಏನಾಗಿದೆ? ಸರಿಯಾದ ಉತ್ತರ ಹೈಡ್ರೋಫೈಟ್ ಅನ್ನೋದು ಇದೆಯಲ್ಲ, ಇದು ನೀರಿನಲ್ಲಿ ಬೆಳೆಯುವಂಥ ಸಸ್ಯವಾಗಿದೆ. ಹೈಡ್ರೋಫೈಟ್, ಹೈಡ್ರೋ ಅಂದರೆ ನೀರು, ನೀರಿನಲ್ಲಿ ಬೆಳೆಯುವಂಥ ಸಸ್ಯ. ವಾತಾವರಣದಲ್ಲಿರುವ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಒಟ್ಟಾರೆ ಏನಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಪರಿಸರ ಅಂತ ಕರೀತಾರೆ. ಸಾಮಾನ್ಯವಾಗಿ ಯಾವ ಋತುವಿನಲ್ಲಿ ಧ್ವನಿಯ ವೇಗ ಹೆಚ್ಚಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಮಳೆಗಾಲದಲ್ಲಿ. ಎಲ್ನಿನೋ ಅನ್ನೋದು ಏನು? ಎಲ್ನಿನೋ ಅನ್ನೋದು ಒಂದು ಏನಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಇದೊಂದು ಮಾನ್ಸೂನ್ ಆಗಿದೆ. ಭೂ ವಾತಾವರಣಕ್ಕೆ ಸಸ್ಯಗಳು ಯಾವ ಅನಿಲವನ್ನು ಕೊಡುತ್ತವೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲಜನಕವನ್ನು ಕೊಡ್ತವೆ ಸಸ್ಯಗಳು. ಒಂಟೆಯ ಡುಬ್ಬದಲ್ಲಿ ಏನಿರುತ್ತೆ? ಒಂಟೆಯ ಡುಬ್ಬದಲ್ಲಿ ಆಕ್ಚುಲಿ ಕೊಬ್ಬು ಇರುತ್ತೆ. ನಾವು ನೀರಂತೇಳಿ ಜನಸಾಮಾನ್ಯರ ಒಂದು ತಿಳುವಳಿಕೆ ಆಗಿದೆ, ಆದರೆ ಒಂಟೆಯ ಏನು ಡುಬ್ಬ ಇರುತ್ತಲ್ಲ ಈ ರೀತಿ, ಇದರಲ್ಲಿ ಕೊಬ್ಬು ಇರುತ್ತೆ. ಭಾರತದಲ್ಲಿ ಹಸಿರು ಕ್ರಾಂತಿಗೆ ಕಾರಣವಾದ ಪ್ರಸಿದ್ಧ ಭಾರತೀಯ ವ್ಯಕ್ತಿ ಯಾರು? ಸರಿ ಉತ್ತರ ಆಪ್ಷನ್ ಸಿ MS ಸ್ವಾಮಿನಾಥನ್. ಇನ್ನು ನಾನು ಆಗಲೇ ಹೇಳಿದಾಗೆ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್. ಪ್ರಪಂಚದ ಹಸಿರು ಕ್ರಾಂತಿ ಪಿತಾಮಹ. ಕಪ್ಪು ಮಣ್ಣು ಯಾವ ಬೆಳೆಯನ್ನು ಬೆಳೆಯಲು ಹೆಚ್ಚು ಯೋಗ್ಯವಾಗಿದೆ? ಸರಿ ಉತ್ತರ ಆಪ್ಷನ್ ಬಿ ಹತ್ತಿ. ಹಾಗಾಗಿ ಕಪ್ಪು ಹತ್ತು ಮಣ್ಣು ಅಂತಾನೆ ಕರೀತಾರೆ. ಕೆಳಗೆ ಕೊಟ್ಟಿರುವ ಅಂಶಗಳಲ್ಲಿ ಯಾವುದು ಮಣ್ಣಿನ ಅಭಿವೃದ್ಧಿ ಬಾಧಕವನ್ನು ಉಂಟು ಮಾಡಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ ಅಂತರ್ಜಲದ ಗುಣಮಟ್ಟ. ಭಾರತದಲ್ಲಿ ಯಾವ ಎರಡು ಸ್ಥಳಗಳು ವರ್ಷಕ್ಕೆ 1080 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಮಳೆಯನ್ನು ಪಡೀತವೆ? ಸರಿಯಾದ ಉತ್ತರ ಆಪ್ಷನ್ ಬಿ ಚಿರಾಪುಂಜಿ ಮತ್ತು ಮಾಸಿನ್ ರಾಮ್. ವಿಶ್ವ ಪರಿಸರ ದಿನ ಯಾವಾಗ ಆಚರಿಸಲಾಗುತ್ತೆ? ಸರಿ ಉತ್ತರ ಆಪ್ಷನ್ ಸಿ ಜೂನ್ 5. ವಿಶ್ವ ಜಲ ದಿನ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ವಿಶ್ವ ಜಲ ದಿನ ಯಾವಾಗ ಆಚರಿಸಲಾಗುತ್ತೆ? ಸರಿಯಾದ ಉತ್ತರ ಮಾರ್ಚ್ 21. ಪ್ರಪಂಚದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಹಳದಿಯ ಕಲಿನಾ ರಾಷ್ಟ್ರೀಯ ಉದ್ಯಾನವನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಜೈವಿಕ ಸಂಪನ್ಮೂಲಗಳನ್ನು ತಿಳಿಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸಸ್ಯಗಳು. ಸಸ್ಯಗಳು ಜೈವಿಕ ಸಂಪನ್ಮೂಲದ ಅಡಿಯಲ್ಲಿ ಬರ್ತವೆ. ಇವುಗಳಲ್ಲಿ ಒಂದು ಈ ಗುಂಪಿಗೆ ಸೇರೋದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಪೆಟ್ರೋಲ್. ಪೆಟ್ರೋಲ್ ಗುಂಪಿಗೆ ಸೇರದ ಪದ. ಇದರಲ್ಲಿ ನೀರು, ಕಾಡುಗಳು, ಮಣ್ಣು ಈ ಗುಂಪಿಗೆ ಪೆಟ್ರೋಲ್ ಸೇರೋದಿಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅತಿ ಹೆಚ್ಚು ಪ್ರಮಾಣದ ಕಾರ್ಬನ್ ಇರುವ ನೈಸರ್ಗಿಕ ಸಂಪನ್ಮೂಲ ಯಾವುದು? ಹೈಯೆಸ್ಟ್ ಕಾರ್ಬನ್ ಯಾವುದರಲ್ಲಿ ಇರುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಎ ಆಂಥ್ರಾಸೈಟ್. ನೋಡಿ, ಇದು ಕಲ್ಲಿದ್ದಲಿನ ಒಂದು ರೂಪ. ಇದು ಕಲ್ಲಿದ್ದಲಿಗೆ 4 ರೂಪಗಳಿರ್ತವೆ: ಆಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತು ಪೀಟ್ ಅಂತೇಳಿ. ಸೊ ಹೈಯೆಸ್ಟ್ ಕಾರ್ಬನ್ ಯಾವುದ್ರಲ್ಲಿ ಇರುತ್ತೆ ಕೇಳಿದ್ರೆ ಕಲ್ಲಿದ್ದಲಿನ ಆಂಥ್ರಾಸೈಟ್ನಲ್ಲಿ ಇರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವ ದಿನದಂದು ವಿಶ್ವಾದ್ಯಂತ ವಿಶ್ವ ಜಲ ದಿನವನ್ನು ಆಚರಿಸ್ತೀವಿ? ಸರಿಯಾದ ಉತ್ತರ ಆಪ್ಷನ್ ಬಿ ಮಾರ್ಚ್ 22. ಪ್ರತಿ ವರ್ಷ ಮಾರ್ಚ್ 22ರಂದು ವಿಶ್ವ ಜಲ ದಿನವನ್ನು ಆಚರಿಸಲಾಗುತ್ತೆ. ಅಳಿವಿನ ಅಂಚಿನಲ್ಲಿರುವಂತಹ ಪ್ರಭೇದ ಯಾವುದು? ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಅಳಿವಿನ ಅಂಚಿನಲ್ಲಿರುವುದು ಸರ್ಪಗಂಧಿ. ಈ ಸಸ್ಯ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಕ್ಕೆ ಸೇರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅನ್ಯನೆಲೆ ಜೀವಿ ಸಂರಕ್ಷಣೆಗೆ ಉದಾಹರಣೆಯನ್ನು ತಿಳಿಸಿ. ಸರಿಯಾದ ಉತ್ತರ ಆಪ್ಷನ್ ಎ ಬೀಜ ಬ್ಯಾಂಕ್. ಇದೊಂದು ಬಗೆಯ ಅನ್ಯನೆಲೆ ಜೀವಿ ಸಂರಕ್ಷಣೆಯಾಗಿದೆ ಬೀಜ ಬ್ಯಾಂಕ್ ಎನ್ನುವುದು. ಇದು ಕಲ್ಲಿದ್ದಲಿನ ಒಂದು ಉಪ ಉತ್ಪನ್ನವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕೋಕ್. ಕೋಕ್ ಇದೆಯಲ್ಲ, ಇದು ಕಲ್ಲಿದ್ದಲಿನ ಒಂದು ಉಪ ಉತ್ಪನ್ನ. ಸೊ ನಶಿಸಿ ಹೋಗುತ್ತಿರುವ ಪ್ರಾಣಿ ಯಾವುದು? ಕೊಟ್ಟಿರುವ ಆಪ್ಷನ್ಸ್ ಅಲ್ಲಿ ನಶಿಸಿ ಹೋಗುತ್ತಿರುವ ಪ್ರಾಣಿ ಉಣ್ಣೆಯ ಮಹಾಗಜ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಉಣ್ಣೆಯ ಮಹಾಗಜ. ಚಿಪ್ಕೋ ಚಳುವಳಿಯನ್ನ ಪ್ರಾರಂಭಿಸಿದ್ದು ಯಾರು? ಸರಿಯಾದ ಉತ್ತರ ಚಿಪ್ಕೋ ಚಳುವಳಿಯನ್ನ ಪ್ರಾರಂಭಿಸಿದ್ದು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಂದರ್ಲಾಲ್ ಬಹುಗುಣ.
ಸುಂದರ್ಲಾಲ್ ಬಹುಗುಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚಿಪ್ಕೋ ಚಳವಳಿ ಇದಕ್ಕೆ ಸಂಬಂಧಿಸಿದೆ. ಸರಿಯಾದ ಉತ್ತರ ಆಪ್ಷನ್ ಎ, ಅರಣ್ಯ ಸಂರಕ್ಷಣೆಗೆ ಸಂಬಂಧಿಸಿದೆ ಚಿಪ್ಕೋ ಚಳವಳಿ. ಅರಣ್ಯ ನಾಶದಿಂದ ಕಡಿಮೆ ಆಗೋದು ಏನು? ಸೊ ಅರಣ್ಯ ನಾಶದಿಂದ ಮಳೆ ಬೀಳುವಿಕೆ ಕಡಿಮೆ ಆಗುತ್ತೆ. ಅರಣ್ಯಗಳು ಬಂಜರಾಗುವುದು ಈ ಕೆಳಗಿನಿಂದ ಯಾವುದರಿಂದ ತಡೆಯಬಹುದಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ವಾತಾವರಣದಲ್ಲಿ ತೇವಾಂಶ ಹಾಗೂ ಮಳೆ ಬೀಳುವಿಕೆ ತಡೆಯಬಹುದಾಗಿದೆ. ಭೂಮಿ ಮೇಲೆ ಸಿಹಿ ನೀರಿನ ಪ್ರಮಾಣ ಎಷ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, 2.5% ಅಷ್ಟು ಮಾತ್ರ ಇರುವುದು ಸಿಹಿ ನೀರಿನ ಪ್ರಮಾಣ ಭೂಮಿಯ ಮೇಲೆ. ಓಜೋನ್ ಪದರ ಯಾವ ಗೋಳದಲ್ಲಿ ಕಂಡುಬರುತ್ತೆ? ತುಂಬಾ ಸರಿ ಕೇಳಿರುವ ಪ್ರಶ್ನೆ, ಇದು ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಓಜೋನ್ ಪದರ ಯಾವ ಗೋಳದಲ್ಲಿ ಕಂಡುಬರುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ತರಗೋಳದಲ್ಲಿ ಕಂಡುಬರುತ್ತೆ. ರಾಷ್ಟ್ರೀಯ ಉದ್ಯಾನವನ ಸಂರಕ್ಷಣೆಯ ಕಾರ್ಯ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಒಟ್ಟು ಪರಿಸರ ವ್ಯವಸ್ಥೆ ಆಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಒಟ್ಟು ಪರಿಸರ ವ್ಯವಸ್ಥೆಯ ಸಂರಕ್ಷಣೆ ಮಾಡೋದು ನ್ಯಾಷನಲ್ ಪಾರ್ಕ್ಸ್ ಇರ್ತಾವಲ್ಲ, ರಾಷ್ಟ್ರೀಯ ಉದ್ಯಾನವನದ ಕಾರ್ಯ. IUCN ಇದರ ಅಬ್ರಿವೇಷನ್ ಏನು? ಇದನ್ನು ವಿಸ್ತರಿಸಿ ಬರೆದ್ರೆ ಏನಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅನ್ನೋದು IUCN. ಭಾರತದಲ್ಲಿ ದೊರೆಯುವಂತಹ ನೈಸರ್ಗಿಕ ಕಾಂತ ಯಾವುದು? ನ್ಯಾಚುರಲ್ ಮ್ಯಾಗ್ನೆಟ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ, ಮ್ಯಾಗ್ನೆಟೈಟ್. ಮ್ಯಾಗ್ನೆಟೈಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಪ್ರಚನ್ನ ಶಕ್ತಿಯನ್ನು ಗುರುತಿಸಿ. ಹಿಡಿದಿಟ್ಟಿರುವ ಶಕ್ತಿ, ಪ್ರಚನ್ನ ಶಕ್ತಿ ಅಂದ್ರೆ, ಸೊ ಪ್ರಚನ್ನ ಶಕ್ತಿ ಗಡಿಯಾರದ ಸ್ಪ್ರಿಂಗಿನ ಕೀ, ಇದು ಪ್ರಚನ್ನ ಶಕ್ತಿ ಅಂದ್ರೆ ಹಿಡಿದಿಟ್ಟಿರುವ ಶಕ್ತಿ ಅಂತೇಳಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೌರಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಸೌರಕೋಶ. ಇದು ಸೌರಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ಸೋಲಾರ್ ಅಂತ ನಾವೇನು ಕರಿತೀವಲ್ಲ, ಸೋಲಾರಲ್ಲಿ ಸೌರಕೋಶಗಳಿರ್ತವೆ. ಮಣ್ಣಿಗೆ ನೀರಿನ ಮುಖ್ಯ ಮೂಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಮಳೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಿಹಿ ನೀರಿನ ಗರಿಷ್ಠ ಪ್ರಮಾಣದ ಉಪಯೋಗ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಕೃಷಿ. ಗೀರ್ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ನ್ಯಾಷನಲ್ ಪಾರ್ಕ್, ಇದು ಇರುವಂತಹ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಗುಜರಾತ್. ಸೊ ಗೀರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ವಿಶೇಷವಾಗಿ ಏಷ್ಯಾದ ಸಿಂಹಗಳು ಕಂಡುಬರ್ತವೆ. ಏಷ್ಯಾದ ಸಿಂಹಗಳಿಗೆ ಪ್ರಸಿದ್ಧವಾದ ನ್ಯಾಷನಲ್ ಪಾರ್ಕ್ ಇದು. ನರ್ಮದಾ ಬಚಾವೋ ಆಂದೋಲನ್ ಚಳವಳಿಯನ್ನು ಪ್ರಾರಂಭ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಮೇಧಾ ಪಾಟ್ಕರ್. ನರ್ಮದಾ ಬಚಾವೋ ಆಂದೋಲನ. ಸಂಜಯ್ ಗಾಂಧಿ ವನ್ಯಜೀವಿ ಅಭಯಾರಣ್ಯ ಇರುವಂತಹ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಮಹಾರಾಷ್ಟ್ರ. ಭಾರತೀಯ ಅರಣ್ಯ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಸರಿಯಾದ ಉತ್ತರ ಭಾರತೀಯ ಅರಣ್ಯ ಕಾಯ್ದೆ 1927ರಲ್ಲಿ ಜಾರಿಗೆ ಬಂತು. 1927 ಇದು ಜಾರಿಗೆ ಬಂದಿರುವಂಥದ್ದು. ಕಲ್ಲಿದ್ದಲಿನ ಅನಿಲದಿಂದ ತಯಾರಿಸುವ ಸಾವಯವ ಸಂಯುಕ್ತ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ಯಾಕರಿನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮ್ಯಾಗ್ನಸೈಟ್ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಯಾವುದು? ಮ್ಯಾಗ್ನಸೈಟ್. ಸೊ ಮ್ಯಾಗ್ನಸೈಟ್ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ತಮಿಳುನಾಡು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮ್ಯಾಂಗನೀಸ್ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಒಡಿಸ್ಸಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಾಹ್ಯರೇಖೆ ಕೃಷಿ ಪದ್ಧತಿಯಲ್ಲಿ ಇಳಿಜಾರು ಪ್ರದೇಶಕ್ಕೆ ಡ್ಯಾಶ್ ಆಗಿ ಉಳುಮೆ ಮಾಡಲಾಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಲಂಬಕೋನದ ರೀತಿಯಲ್ಲಿ ಉಳುಮೆ ಮಾಡಲಾಗುತ್ತೆ. ಯಾವ ನೈಸರ್ಗಿಕ ಕ್ರಿಯೆಯ ಮೂಲಕ ಮಣ್ಣು ರೂಪುಗೊಳ್ಳುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಬಂಡೆಗಳ ಶಿಥಲೀಕರಣದಿಂದ ಮಣ್ಣುಂಟಾಗುತ್ತೆ. ಗಂಧಕದ ಪ್ರಮಾಣ ಕಡಿಮೆ ಇರುವಂತಹ ಇಂಧನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ನೈಸರ್ಗಿಕ ಅನಿಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವುದೇ ಅಣೆಕಟ್ಟು ಸಹಾಯವಿಲ್ಲದೆ ನೇರವಾಗಿ ನದಿಯಿಂದ ನೀರು ಪಡೆಯೋದಕ್ಕೆ ಏನಂತೀವಿ? ಇದಕ್ಕೆ ಯಾವ ರೀತಿಯ ಕಾಲುವೆ ಅಂತ ಕರಿತೀವಿ? ಅಂದ್ರೆ ಯಾವುದೇ ಅಣೆಕಟ್ಟಿನ ಸಹಾಯವಿಲ್ಲದೆ ನದಿಗಳಿಂದ ನೇರವಾಗಿ ನೀರನ್ನು ಪಡೆಯೋದು. ಸರಿ ಉತ್ತರ ಆಪ್ಷನ್ ಸಿ, ಪ್ರವಾಹ ಕಾಲುವೆ. ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಸೂಕ್ತ ಯಾಕೆ? ಸರಿ ಉತ್ತರ ಆಪ್ಷನ್ ಸಿ, ಅದು ತೇವಾಂಶವನ್ನು ಹಿಡಿದಿಡಲು ಸಾಧ್ಯ ಮಾಡುತ್ತೆ. ಯಾವುದು? ಕಪ್ಪು ಮಣ್ಣು ತೇವಾಂಶವನ್ನು ಚಂದ ಹಿಡಿದಿಡುತ್ತೆ, ಹಾಗಾಗಿ
ಹತ್ತಿ ಬೆಳೆಗೆ ತುಂಬ ಸೂಕ್ತವಾದ ಮಣ್ಣಿದು. ಕೆಳಕಂಡವುಗಳಲ್ಲಿ ಒಂದು ಮುಗಿಯುವ ಸಂಪನ್ಮೂಲ ಅಲ್ಲ. ಯಾವುದು ಮುಗಿಯುವ ಸಂಪನ್ಮೂಲ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ನೈಸರ್ಗಿಕ ಅನಿಲ. ಆಮ್ಲ ಮಳೆಯಲ್ಲಿ ಹೆಚ್ಚಾಗಿ ಕಂಡುಬರುವ ಆಮ್ಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಸಲ್ಫ್ಯೂರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಸಿಡ್. ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶ ಹೊಂದಿರುವಂತಹ ರಾಜ್ಯ ಯಾವುದು? ಸರಿಯಾದ ಉತ್ತರ ಹೈಯೆಸ್ಟ್ ನೀರಾವರಿ ಪ್ರದೇಶ ಇರೋದು ಪಂಜಾಬಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪರಿಸರ ವ್ಯವಸ್ಥೆಯ ಜನರು ಎಂಬುದಕ್ಕೆ ಕೆಳಗಿನ ಯಾರು ಉದಾಹರಣೆ? ಸರಿಯಾದ ಪರಿಸರ ವ್ಯವಸ್ಥೆಯ ಜನರು ಅನ್ನೋದಕ್ಕೆ ಉದಾಹರಣೆ ಯಾರು ಕೇಳಿದ್ರೆ ಆಪ್ಷನ್ ಸಿ, ಅರಣ್ಯದಿಂದ ಸಂಪನ್ಮೂಲಗಳನ್ನು ಸಂಗ್ರಹಿಸುವ ಬುಡಕಟ್ಟಿನವರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಯಾಲಜಿಕಲ್ ಹಾಟ್ಸ್ಪಾಟ್ ಅಂದ್ರೆ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, ಪರಿಸರ ಆತಂಕಕಾರಿ ಹಂತ ತಲುಪಿರುವಂಥ ಪ್ರದೇಶ, ಬಯಾಲಜಿಕಲ್ ಹಾಟ್ಸ್ಪಾಟ್. ವೈಜ್ಞಾನಿಕವಾಗಿ ಓಜನನ್ನು ಗುರುತಿಸುವ ವಿಧಾನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, 0.3 ಅಂದರೆ O3 ಅಂತೇಳಿ. ಇದು O3 ಇದು 0.3 ಅಲ್ಲ, O3 ಇದು. O ಅಂದರೆ ಆಕ್ಸಿಜನ್, ಆಕ್ಸಿಜನ್ನ 3 ಅಣುಗಳಿರ್ತವೆ, ಓಝೋನ್ನ 1 ಅಣುವಿನಲ್ಲಿ. ಕೆಳಗಿನವುಗಳಲ್ಲಿ ಸಾಂಪ್ರದಾಯಿಕ ಶಕ್ತಿಯ ಆಕಾರವನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ ಸಿ, ನೈಸರ್ಗಿಕ ಅನಿಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಒಂದು ಸೌರಶಕ್ತಿಯ ಪರೋಕ್ಷ ರೂಪ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ವಿದ್ಯುತ್ ಶಕ್ತಿ. ನಮ್ಮ ದೇಶದಲ್ಲಿ ಅತಿದೊಡ್ಡ ಗಾಳಿ ಯಂತ್ರಗಳು ಎಲ್ಲಿ ಕಂಡು ಬರ್ತವೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕನ್ಯಾಕುಮಾರಿಯಲ್ಲಿ ಕಂಡು ಬರ್ತವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕುಲಾಂತರಿ ಸಸ್ಯಗಳ ಅನುಕೂಲತೆ ಏನು? ಸೊ ಕುಲಾಂತರಿ ಸಸ್ಯಗಳಿಂದ ನಮಗೆ ಕೀಟಗಳ ಹಾವಳಿಯನ್ನು ತಡೆಯಬಹುದಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಣು ಬಾಂಬನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಒಟ್ಟೋ ಹಾನ್. ಭವಿಷ್ಯದ ಇಂಧನವಾಗಿ ಬಿಂಬಿಸುವಂತಹ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಹೈಡ್ರೋಜನ್, ಭವಿಷ್ಯದ ಇಂಧನ. ಕಾರ್ಬನ್ ಇಲ್ಲದ ಏಕೈಕ ಅನಿಲ ರೂಪದ ಇಂಧನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಜಲಜನಕ. CNG ಇದರ ವಿಸ್ತೃತ ರೂಪ ಏನು? ಸರಿಯಾದ ಉತ್ತರ CNG ಅಂದರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಂದು ಕಾರ್ಬನ್ ಮತ್ತು 4 ಹೈಡ್ರೋಜನ್ ಪರಮಾಣು ಹೊಂದಿರುವಂಥದ್ದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಮೀಥೇನ್. ಮೀಥೇನ್, 1 ಕಾರ್ಬನ್ ಮತ್ತು 4 ಹೈಡ್ರೋಜನ್, CH4, ಮೀಥೇನ್. ಕಪ್ಪು ಬಂಗಾರ ಅಂತೇಳಿ ಈ ಕೆಳಗಿನ ಯಾವುದನ್ನು ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕಲ್ಲಿದ್ದಲು, ಕಪ್ಪು ಬಂಗಾರ, ಬ್ಲ್ಯಾಕ್ ಗೋಲ್ಡ್ ಅಂತ ಕರೀತಾರೆ. ಆಕಾಶ ನೌಕೆಯಲ್ಲಿ ಬಳಸುವ ಇಂಧನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ದ್ರವರೂಪದ ಹೈಡ್ರೋಜನ್. ದ್ರವರೂಪದ ಹೈಡ್ರೋಜನ್ನ ಆಕಾಶ ನೌಕೆಯಲ್ಲಿ ಬಳಸಲಾಗುತ್ತೆ. ನಿಕ್ಕಲ್ ನಿಕ್ಷೇಪಗಳನ್ನು ಹೊಂದಿದ ಭಾರತದ ಏಕೈಕ ರಾಜ್ಯ ಯಾವುದು? ಸರಿಯಾದ ಉತ್ತರ, ನಿಕ್ಕಲ್ ನಿಕ್ಷೇಪಗಳನ್ನು ಹೊಂದಿದ ಭಾರತದ ಏಕೈಕ ರಾಜ್ಯ ಒಡಿಸ್ಸಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಾನವನ ದೇಹದಲ್ಲಿ ಅತಿ ತೂಕವನ್ನು ಹೊಂದಿರುವಂತಹ ಅಂಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಹೃದಯ. ಹಸುವಿನ ದೇಹದಲ್ಲಿರುವ ಜೀರ್ಣಚೀಲಗಳು ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ, 4. ಗ್ಯಾಸೋಲಿನ್ ಎಂಬುದು ಯಾವ ರೀತಿಯ ಒಂದು ಇಂಧನ ಆಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇದೊಂದು ದ್ರವ ಇಂಧನ, ಗ್ಯಾಸೋಲಿನ್. ಸಾಮಾನ್ಯವಾಗಿ ಬಿಳಿ ಇದ್ದಲು ಎಂದು ಯಾವುದಕ್ಕೆ ಕರೀತಾರೆ? ಸರಿಯಾದ ಉತ್ತರ ಸಾಮಾನ್ಯವಾಗಿ ಯುರೇನಿಯಂಗೆ ಬಿಳಿ ಇದ್ದಲು ಅಂತ ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೌರಶಕ್ತಿ, ಸೂರ್ಯನ ಸೌರಶಕ್ತಿ ಚಲಿಸುವ ಗಾಳಿಗೆ ಸಮನ. ಸೂರ್ಯ ಸೌರಶಕ್ತಿ ಆದರೆ ಚಲಿಸುವ ಗಾಳಿ ಯಾವುದು ಕೇಳಿದ್ದಾರೆ? ಇಲ್ಲಿ ಇಷ್ಟು ಬಿಟ್ಟೋಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಪವನ ಶಕ್ತಿ. ಉಷ್ಣ ವಿದ್ಯುತ್ ಸ್ಥಾವರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ರಾಯಚೂರು ಜಿಲ್ಲೆಯಲ್ಲಿದೆ. ಸೌರ ಜಲತಾಪಕದ ಬಳಕೆ ಯಾವುದಕ್ಕೆ ಮಾಡ್ತೀವಿ? ಸರಿಯಾದ ಉತ್ತರ ಆಪ್ಷನ್ ಎ, ನೀರನ್ನು ಕಾಯಿಸಲು. ಹ್ಯೂಮಸ್ ಪ್ರಮಾಣವು ಈ ಮಣ್ಣಿನಲ್ಲಿ ಅತ್ಯಂತ ಕಡಿಮೆ ಇರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಮರಳು ಮಣ್ಣಿನಲ್ಲಿ ಅತ್ಯಂತ ಕಡಿಮೆ ಇರುತ್ತೆ ಹ್ಯೂಮಸ್. ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲ ಯಾವುದು ಕೊಟ್ಟಿರುವಂಥ ಆಪ್ಷನ್ ಅಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಸೌರಶಕ್ತಿ.
ವಿಶ್ವ ಜಲ ದಿನ ಯಾವಾಗ ಆಚರಿಸ್ತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಮಾರ್ಚ್ 22. ವಿಶ್ವ ಜಲ ದಿನ ತುಂಬ ಸರಿ ಕೇಳಿದ್ದಾರೆ ಎಕ್ಸಾಮಲ್ಲಿ, ನೋಟ್ ಮಾಡ್ಕೊಳ್ಳಿ. ಹಾಗಾದರೆ ವಿಶ್ವ ಅರಣ್ಯ ದಿನ ಯಾವಾಗ ಆಚರಿಸ್ತೀವಿ? ಸರಿಯಾದ ಉತ್ತರ ಆಪ್ಷನ್ ಎ, ಮಾರ್ಚ್ 21. ನೋಡಿ, ಮಾರ್ಚ್ 21, 22. ಮಾರ್ಚ್ 21 ವಿಶ್ವ ಅರಣ್ಯ ದಿನ, 22 ವಿಶ್ವ ಜಲ ದಿನ. ಎಲ್ಲ ಶಕ್ತಿಗಳಿಗೆ ಮೂಲ ಶಕ್ತಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಸೌರಶಕ್ತಿ. ಜೈವಿಕವಾಗಿ ವಿಘಟನೆಯಾಗದ ವಸ್ತು ಯಾವುದು? ಸರಿ ಉತ್ತರ ಆಪ್ಷನ್ ಡಿ, DDT. ಇವುಗಳಲ್ಲಿ ಅತ್ಯಂತ ಕಡಿಮೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡೋದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಸಿಂಪಡಿತ ನೈಸರ್ಗಿಕ ಅನಿಲ. ಸ್ವಾಭಾವಿಕ ಸಂಪನ್ಮೂಲಗಳಿಗೆ ಉದಾಹರಣೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲವೂ ಕೂಡ ಹೌದು. ನೋಡಿ, ಗಾಳಿ ಮತ್ತು ವಾತಾವರಣ, ಸಸ್ಯಗಳು ಮತ್ತು ಪ್ರಾಣಿಗಳು, ಪಕ್ಷಿಗಳು ಮತ್ತು ಪಳವಳಿಕೆ ಇಂಧನಗಳು ಎಲ್ಲವೂ ಹೌದು. ಕೆಳಗಿನ ಯಾವುದು ನವೀಕರಿಸಲಾಗದ ಸಂಪನ್ಮೂಲವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ನೈಸರ್ಗಿಕ ಅನಿಲ. ಶಕ್ತಿಯ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದು? ಸರಿಯಾದ ಉತ್ತರ ಶಕ್ತಿಯ ಅಂತಾರಾಷ್ಟ್ರೀಯ ಮೂಲಮಾನ ಜೌಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಮುಂಬರುವಂತಹ TET ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೋಸ್ಕರ, ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಟೀಚರ್ಸ್ FDA STA ಎಕ್ಸಾಮಿಗೋಸ್ಕರ ವಿಶೇಷವಾಗಿ ಎಲ್ಲ ಸಬ್ಜೆಕ್ಟ್ಗಳ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಸೈನ್ಸ್ನ ಸಂಬಂಧಪಟ್ಟಂತೆ 6ರಿಂದ 12ನೇ ತರಗತಿವರೆಗಿನ ಪಠ್ಯಪುಸ್ತಕಗಳ, ಸರ್ಕಾರಿ ಪಠ್ಯಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ಪ್ಲೇಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.